ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅರವಿಂದ್ ನಾಯಕ್ KSP ಯೂಟ್ಯೂಬ್ ಚಾನಲ್. ನಾವು ಸುಮಾರು 2-3 ವರ್ಷಗಳಿಂದ ಯಾವುದೇ ರೀತಿ ನೇಮಕಾತಿ ಪೊಲೀಸ್ ಇಲಾಖೆಯಲ್ಲಿ ಆಗಿರಲಿಲ್ಲ. ಆದರೆ ಇಂದು ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಸಿವಿಲ್ ಪೊಲೀಸ್ ನೇಮಕಾತಿಯ ಅರ್ಜಿಯನ್ನು ಆಹ್ವಾನಿಸಿದ್ದು, ಹಾಗಾಗಿ ಇಲ್ಲಿವರೆಗೆ ಒಂದು ಅಧ್ಯಯನ ಮಾಡಿದಂಥ ವಿದ್ಯಾರ್ಥಿಗಳು ಇನ್ನೂ ಅಧ್ಯಯನವನ್ನು ಚುರುಕುಗೊಳಿಸಿ ನೀವು ಈ ಹುದ್ದೆಯನ್ನು ಪಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ಇಂದಿನ ಅಥವಾ ನೀವು ಈ ಹುದ್ದೆಯನ್ನು ಪಡೆದುಕೊಳ್ಳಬೇಕಾದರೆ ನೀವು ಎಷ್ಟು ಓದ್ತೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಓದೋಕ್ಕಿಂತ ಮುಂಚೆ ನೀವು ಅರ್ಜಿ ಎಷ್ಟು ಜಾಗರೂಕತೆಯಿಂದ ಹಾಕಬೇಕು ಅನ್ನೋದು ತುಂಬ ಪ್ರಾಮುಖ್ಯತೆ ಇರ್ತದೆ. ಅಂದರೆ ಯಾವುದೇ ರೀತಿ ನೀವು ಅರ್ಜಿ ಹಾಕೋದ್ರಲ್ಲಿ ಏನಾದರೂ ತಪ್ಪು ಮಾಡಿದ್ರೆ ನೀವು ಎಷ್ಟೇ ಮಾರ್ಕ್ಸ್ ತೆಗೆದುಕೊಂಡ್ರು ಭೀ ಅದು ಏನಾಗ್ತದಪ್ಪ ಅಂದ್ರೆ ಡಿಸ್ಕ್ವಾಲಿಫೈ ಮಾಡ್ತಾರೆ. ಮುಂದೆ ನೇಮಕಾತಿ ಹೊಂದಿದ ಮೇಲೆ ನೀವು ಡಿಸ್ಕ್ವಾಲಿಫೈ ಮಾಡುವಂಥ ಸಾಧ್ಯತೆ ತುಂಬ ಇರ್ತದೆ. ಹಾಗಾಗಿ ನಾವು ನೇಮಕಾತಿಗೆ ಅರ್ಜಿ ಅಥವಾ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಯಾವ ದಾಖಲಾತಿ ನಮ್ಮ ಹತ್ರ ಇರಬೇಕು ಮತ್ತು ಆ ದಾಖಲಾತಿಗಳನ್ನು ದಿನಾಂಕ ಏನಿರಬೇಕು, ಅದು ಯಾವ ಪ್ರಾಧಿಕಾರ ಕೊಡಬೇಕಂತ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾಗಿ ನೋಡಿ, ಮೊಟ್ಟ ಮೊದಲು ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು. ಆಧಾರ್ ಕಾರ್ಡ್ ಮತ್ತು PUC ಅಂಕಪಟ್ಟಿ. ನೋಡಿ, ಇದು ಒಂದು PUC ಮೇಲೆ ಅಥವಾ PUCಯ ವಿದ್ಯಾರ್ಹತೆ ಮೇಲೆ ಒಂದು ಕಾಲ್ಫಾರ್ಮ್ ಮಾಡಿದಂಥ ಅಥವಾ ನೇಮಕಾತಿಗೆ ಏನು PUC ಕಾಲ್ಫಾರ್ಮ್ ಬೇಕು. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಏನಾಗ್ತದಪ್ಪ ಅಂದ್ರೆ ನಾವು ವಿದ್ಯಾರ್ಹತೆ PUC ಪರಿಗಣಿಸೋದ್ರಿಂದ ನಿಮಗೆ PUC ಮಾರ್ಕ್ಸ್ ಕಾರ್ಡ್ ಕಡ್ಡಾಯವಾಗಿ ಬೇಕು. ಅದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಒಳಗಾಗಿ ನಿಮ್ಮ ಹತ್ರ ಇರಬೇಕು ಮಾರ್ಕ್ಸ್ ಕಾರ್ಡ. ಮತ್ತು SSLC ಮಾರ್ಕ್ಸ್ ಕಾರ್ಡ್ ಸಹ ಇರಬೇಕು. ಏಕೆಂದರೆ ಜನ್ಮ ದಿನಾಂಕವನ್ನು ಪರಿಗಣಿಸೋಕೆ ಏನು ಮಾಡ್ತಾರಪ್ಪ ಅಂದ್ರೆ SSLC ಮಾರ್ಕ್ಸ್ ಕಾರ್ಡ ಕಡ್ಡಾಯವಾಗಿ ಆಗಿರ್ತದೆ. ಅದರ ಜೊತೆ PUC ಮಾರ್ಕ್ಸ್ ಕಾರ್ಡ ಬೇಕಾಗಿರುತ್ತದೆ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ನಿಮ್ಮ ಹತ್ರ PUC ಮಾರ್ಕ್ಸ್ ಕಾರ್ಡ್ ಇರಬೇಕು. ನಂತರ ನೋಡಿ, ಜನ್ಮದಿಲ್ಲಿಗೆ ಹೇಳಿದ್ದೀನಿ ನೋಡಿ, ಆಲ್ರೆಡಿ ಹೇಳೋದಲ್ಲ. SSLC ಅಂಕಪಟ್ಟಿ ಅಥವಾ ನಿಮ್ಮ ಹತ್ರ SSLC ಅಂಕಪಟ್ಟಿ ಇರಲಿಲ್ಲ ಅಂದ TC ಅಥವಾ ವರ್ಗಾವಣೆ ಪ್ರಮಾಣ ಪತ್ರ ನಿಮ್ಮ ಹತ್ರ ಏನಪ್ಪ ಅಂದ್ರೆ ಎರಡರಲ್ಲಿ ಒಂದು ನೀವು ಏನು ಮಾಡಬೇಕು, ಅಪ್ಲೈ ಮಾಡುವಾಗ ಇರಲೇಬೇಕಾದಂಥ ಒಂದು ದಾಖಲಾತಿಯಾಗಿರುತ್ತದೆ. ಅದೇ ರೀತಿ ಇದು ಇನ್ ಸರ್ವಿಸ್ ಅಥವಾ ಮಾಜಿ ಸೈನಿಕರಿಗೆ ಈ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ 10% ಏನು ಮೀಸಲಾತಿ ಇದೆಯಲ್ಲ, ಆ ಮೀಸಲಾತಿಯನ್ನು ಪಡಿಬೇಕಾದ್ರೆ ಮಾಜಿ ಸೈನಿಕರು ಯಾವ ರೀತಿ ಪ್ರಮಾಣ ಪತ್ರವನ್ನು ಹೊಂದಿರಬೇಕಂದ್ರೆ ಸೇವೆಯಿಂದ ಬಿಡುಗಡೆಯಾದಂಥ ಒಂದು ಪ್ರಮಾಣ ಪತ್ರ ಮತ್ತು ಪಿಂಚಣಿ ಅಥವಾ ಗ್ರ್ಯಾಚ್ಯುಟಿ ಪಡೆಯುತ್ತಿರುವ ಒಂದು ಪ್ರಮಾಣ ಪತ್ರ, ಅಥವಾ ಒಂದು ವೇಳೆ ಮಾಜಿ ಸೈನಿಕರು ತಾವು ಕರ್ತವ್ಯದಲ್ಲಿದ್ದಾಗ ಮೃತಪಟ್ಟಿದ್ದರೆ ಅವರ ಅವಲಂಬಿತರಿಗೂ ಸಹ ಈ ಮೀಸಲಾತಿ ಅಡಿ ಅಥವಾ ಈ ಕೋಟಾದಡಿ ಹುದ್ದೆಯನ್ನು ಪಡೆದುಕೊಳ್ಳೋಕೆ ಸಾಧ್ಯ ಆಗ್ತದೆ. ಅವರು ಏನಿರ್ಬೇಕಪ್ಪ ಅಂದ್ರೆ ಅವಲಂಬಿತರಾದಲ್ಲಿ ಮಾಜಿ ಸೈನಿಕರ ಸೇವೆಯಲ್ಲಿರುವಾಗ ಮೃತಪಟ್ಟಂಥ ಒಂದು ದಾಖಲಾತಿಗಳು ಅವ್ರ ಹತ್ರ ಇರಬೇಕು. ಅಥವಾ ಅವರೇನಾದರೂ ಶಾಶ್ವತವಾಗಿ ಅಂಗವಿಕಲರಾಗಿದ್ದರೆ ಅದು ಬೇಕಾದ ಸರ್ಟಿಫಿಕೇಟ್ ಹಚ್ಚಿ ಈ ಕೋಟಾದಡಿ ಅವರು ಏನಂದ್ರೆ ಉದ್ಯೋಗವನ್ನು ಪಡೆಯಬಹುದು. ಮುಂದೆ ನೋಡೋಣ. SC ST ಪ್ರವರ್ಗ 1 ಅಥವಾ ಕ್ಯಾಟಗರಿ 1, 2A, 2B, 3A ಮತ್ತು 3B ಮೀಸಲಾತಿ ಪ್ರಮಾಣ ಪತ್ರಗಳು ಇದು ಕಡ್ಡಾಯವಾಗಿ ನೋಡಿ ಚಾಲ್ತಿಯಲ್ಲಿರುವ. ನೀವೇನಾದರೂ 5 ವರ್ಷಕ್ಕಿಂತ ಮುಂಚೆ ಇನ್ಕಮ್ ಕಾಸ್ಟ್ ಅಥವಾ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನೀವು ತೆಗೆಸಿದ್ರೆ ಈಗಾಗಲೇ ಮತ್ತೆ ಹೊಸ ಆದಾಯ ಪ್ರಮಾಣ ಪತ್ರ ಬೇಕಾಗ್ತದೆ. ಅಂದರೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಒಳಗಾಗಿ 5 ವರ್ಷ ಮುಕ್ತಾಯವಾಗಿರಬಾರದು. ಅಂದರೆ 5 ವರ್ಷದ ಒಳಗಿನ ಒಂದು ಇನ್ಕಮ್ ಕಾಸ್ಟ್ ನಿಮ್ಮ ಹತ್ರ ಇರಬೇಕು. ಇದು ಜಾಗರೂಕತೆಯಿಂದ ನೀವು ನೋಡೋಕೆ ಸಾಧ್ಯ ಆಗಿರಬೇಕು. ಏನಾದರೂ ನೀವು ಹಳೆಯ ಇನ್ಕಮ್ ಕಾಸ್ಟನ್ನೇ ನೀವು ಸ್ಕ್ಯಾನ್ ಮಾಡಿ ಏನಾದರೂ ಅರ್ಜಿಗೆ ಅಪ್ಲೈ ಮಾಡಿದ್ರೆ ಮುಂದೆ ನಿಮಗೆ ಏನು ಮಾಡ್ತಾರೆ, ಈ ಕೋಟಾದಡಿ ನಿಮಗೆ ಸೆಲೆಕ್ಷನ್ ಮಾಡೋದಿಲ್ಲ, ನಿಮಗೆ ಜನರಲ್ ಕೋಟಾದಡಿ ಸೆಲೆಕ್ಷನ್ ಮಾಡ್ತಾರೆ. ನೀವು ಯಾವುದೇ ರೀತಿ ಕಾಸ್ಟಲ್ಲಿ ಮೀಸಲಾತಿ ಪಡೆಯೋಕೆ ಅನರ್ಹರಾಗಿರ್ತೀರಿ. ಇದು ಸ್ವಲ್ಪ ಜಾಗೃತಿಯಿಂದ ನೀವು ನೋಡತಕ್ಕದ್ದು. ಮುಂದೆ ನೋಡಿ, ಗ್ರಾಮೀಣ ಮಾಧ್ಯಮ ಪ್ರಮಾಣ ಪತ್ರಗಳು. ನೋಡಿ, ಗ್ರಾಮೀಣ ಮಾಧ್ಯಮ ಪ್ರಮಾಣ ಪತ್ರ ಅಂದಾಗ ನಾವು 1ರಿಂದ 10ನೇ ತರಗತಿ ಕಡ್ಡಾಯವಾಗಿ ಗ್ರಾಮೀಣ ಭಾಗದಲ್ಲಿ ಶಾಲೆಯನ್ನು ಕಲ್ತ್ರ ಈ ಪ್ರಮಾಣ ಪತ್ರ ಸಿಗ್ತದ. ಸಿಕ್ಕ ಒಳಗೆ ಏನಾಗ್ತತ್ವ ಇದನ್ನು ಪಡಿಬೇಕಂದ್ರೆ ನಾವು ಮುಖ್ಯೋಪಾಧ್ಯಾಯರ ಹತ್ರ ಹೋಗಿ ಗ್ರಾಮೀಣ ಪ್ರಮಾಣ ಪತ್ರವನ್ನು ಪಡೆದು ಅದರ ಮೇಲೆ ಅವರ ಸಹಿ ಇರ್ತದ. ಅದು ಒಂದೇ ಸಹಿ ಇದ್ರೆ ಕನ್ಸಿಡರ್ ಆಗಲ್ಲ.
ಆ ಶಾಲೆಯ ಮಿತಿಯೊಳಗಿರುವಂಥ ಆ ಶಾಲೆ ಯಾವ ಶಿಕ್ಷಣಾಧಿಕಾರಿಯ ಮಿತಿಯಲ್ಲಿರ್ತಲ್ಲ ಅವರ ಸಹಿ ಮತ್ತು ಮುಖ್ಯೋಪಾಧ್ಯಾಯರ ಸಹಿ ಕಂಪಲ್ಸರಿ ಇರುತ್ತೆ. ಇದು ಸಹ ಒಂದು 5 ವರ್ಷದ ಒಳಗಿನ ಪ್ರಮಾಣ ಪತ್ರ ಇದ್ರೆ ಒಳ್ಳೆಯದು. ಮತ್ತೆ ಕನ್ನಡ ಮೀಸಲಾತಿ ಅಥವಾ ಕನ್ನಡ ಮೀಡಿಯಂನಲ್ಲಿ ಮೀಸಲಾತಿ ಪಡಿಬೇಕಾದ್ರೆ 1ರಿಂದ 10ನೇ ತರಗತಿಯವರೆಗೆ ನೋಡಿ, 1ರಿಂದ 10ನೇ ತರಗತಿಯವರೆಗೆ ನೀವು ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ಪಡೆದುಕೊಂಡ್ರೆ ನಿಮ್ಗೆ ಕನ್ನಡ ಮಾಧ್ಯಮದಲ್ಲಿ ಮೀಸಲಾತಿ ಪಡೆಯಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಕನ್ನಡ ಮಾಧ್ಯಮದವರಿಗೆ ಇಂತಿಷ್ಟು ಮೀಸಲಾತಿ ಅಂತೆ ಕೊಟ್ಟಿರ್ತಾನೆ. ಕನ್ನಡ ಮಾಧ್ಯಮಕ್ಕೆ ಇಷ್ಟು ಮೀಸಲಾತಿ, ಗ್ರಾಮೀಣ ಮಾಧ್ಯಮಕ್ಕೆ ಮತ್ತೆ ಪ್ರವರ್ಗ 1 ಪ್ರವರ್ಗ 2 ಕಾಸ್ಟಲ್ಲಿ ಮೀಸಲಾತಿ ಇರ್ತಾವಲ್ಲ, ಅದನ್ನು ನಾವು ಪಡ್ಲಿಕ್ಕೆ ಸಾಧ್ಯ ಆಗ್ಬೇಕಾದ್ರ ಅಥವಾ ಈ ಕನ್ನಡ ಮಾಧ್ಯಮದಲ್ಲಿ ಮೀಸಲಾತಿ ಪಡಿಬೇಕಾದ್ರೆ ನಾವು ಕಡ್ಡಾಯವಾಗಿ 1ರಿಂದ 10ನೇ ತರಗತಿವರೆಗೆ ನಾವು ಕನ್ನಡ ಮಾಧ್ಯಮದಲ್ಲಿ ಶಾಲೆಯನ್ನು ಕಲ್ತಿರಬೇಕು. ಮತ್ತು ಆ ಸರ್ಟಿಫಿಕೇಟ್ ಅಥವಾ ಪ್ರಮಾಣ ಪತ್ರ ಏನು ವಿತರಿಸ್ತಾರಲ್ಲ ಆ ಸಮಯದಲ್ಲಿ ಕಡ್ಡಾಯವಾಗಿ ಶಾಲಾ ಮುಖ್ಯೋಪಾಧ್ಯಾಯರು ಅಥವಾ ಹೆಡ್ ಮಾಸ್ಟರ್ ಮತ್ತು BO ಅಥವಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವರ ಸಹಿ ಕಡ್ಡಾಯವಾಗಿರುತ್ತದೆ. ಕಂಪಲ್ಸರಿ ನೀವು ಅರ್ಜಿ ಹಾಕುವಾಗ ಇದು ನಿಮ್ಮ ಹತ್ರ ಗಮನದಲ್ಲಿ ಇರಲೇಬೇಕಾದಂಥ ಒಂದು ಪ್ರಮುಖ ವಿಷಯವಾಗಿರುತ್ತದೆ. ಮುಂದೆ ನೋಡೋಣ. ಈಗ ಏನು ಪ್ರಸ್ತುತವಾಗಿ ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕ, ನಾನ್ HK ಮತ್ತು HK ಇವು ಏನು ಕರೆದಿದ್ದಾನಲ್ಲ ಈ ಪೋಸ್ಟ್ಗಳನ್ನು ಅರ್ಜಿ ಸಲ್ಲಿಸಲು ಪ್ರಾರಂಭ ಯಾವುದಂದ್ರೆ ನಾಳೆ ದಿನಾಂಕ, ಇಂದು 7 ಅದಲ್ಲ, ನಾಳೆ 8/6/2026 ಏನಾಗ್ತದಪ್ಪ ಅಂದ್ರೆ ಅರ್ಜಿ ಓಪನ್ ಆಗ್ತದೆ ಸ್ನೇಹಿತರೆ. ಹಾಗಾಗಿ ನೀವು ಅರ್ಜಿ ಹಾಕಬೇಕಾದ್ರೆ ಬಹಳ ಅಡ್ಡೋಡಿ ಮಾಡೋದು ಅಥವಾ ಅರ್ಜೆಂಟಾಗಿ ಅರ್ಜಿಯನ್ನು ನೀವು ಹಾಕಕ್ಕೆ ಹೋಗಬೇಡಿ. ಸ್ವಲ್ಪ ವಿಚಾರ ಮಾಡಿ ಯಾವ ಜಿಲ್ಲೆಗೆ ಹಾಕಬೇಕು ಅಂದರೆ ನೋಡಿ, ಈಗ ಹೈಯೆಸ್ಟ್ ಪೋಸ್ಟ್ ಇರೋದಿಲ್ಲಪ್ಪ ಅಂದ್ರೆ ನಂಬರ್ ಆಫ್ ಪೋಸ್ಟ್ ಹೈಯೆಸ್ಟ್ ಎಲ್ಲಿರೋದಂದ್ರೆ ಬೆಂಗಳೂರು ನಗರದಲ್ಲಿ ಅದಾವ. ಮತ್ತು ಅದೇ ರೀತಿ ಇತರ ಜಿಲ್ಲೆಗಳಿಗೆ ಕಡಿಮೆ ಪೋಸ್ಟ್ ಅದಾವ. ನೀವು ಸ್ವಲ್ಪ ಅದರ ಬಗ್ಗೆ ವಿಚಾರ ಮಾಡಿ. ಅಥವಾ ಹಿಂದಿನ ನೇಮಕಾತಿಯಲ್ಲಿ ಯಾವ ಜಿಲ್ಲೆಯಲ್ಲಿ ಎಷ್ಟು ನಿಂತದ ಅಥವಾ ನಿಮಗೆ ಹತ್ತಿರವಾದ ಜಿಲ್ಲೆ ಬೇಕಾದ್ರೆ ನೀವು ಹತ್ತಿರವಾದ ಜಿಲ್ಲೆಯನ್ನು ಅಪ್ಲೈ ಮಾಡ್ಕೋಬೋದು. ಅಥವಾ ನಿಮಗೆ ಹುದ್ದೆ ಬೇಕೇ ಬೇಕು ಅಂದರೆ ಸ್ವಲ್ಪ ನೀವು ವಿಚಾರ ಮಾಡಿ ಅರ್ಜಿ ಹಾಕುವುದು ಒಳ್ಳೆಯದು. ನೋಡಿ, ನಾಳೆ ಅರ್ಜಿ ಪ್ರಾರಂಭವಾಗ್ತದೆ. ಅದೇ ಮುಂದಿನ ತಿಂಗಳು 7ನೇ ತಿಂಗಳು ಜುಲೈ 3ನೇ ತಾರೀಕು ಅರ್ಜಿ ಏನಾಗ್ತದಪ್ಪ ಅಂದ್ರೆ ಮುಕ್ತಾಯವಾಗ್ತದೆ. ನೀವೇನು ಒಂದು 25 ದಿನ ಅಷ್ಟೇ ಕೊಟ್ಟಿದ್ದಾನೆ ಈ ಸಾರಿ. ಹಾಗಾಗಿ ನೀವು ಲಾಸ್ಟ್ ದಿನವರೆಗೂ ಕಾಯ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಲಾಸ್ಟ್ ದಿನಗಳಲ್ಲಿ ಸರ್ವರ್ ಬಿಜಿ ಬರ್ತದೆ, ಅವಾಗ ಅಪ್ಲೈ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಏನು ನಾಳೆ ಸ್ಟಾರ್ಟ್ ಆಗ್ತಲ್ಲ, ಒಂದು 2-3 ದಿನ ಅಥವಾ ಹೋಗಲಿ ಒಂದು 4-5 ದಿನದಾಗ ನೀವೇನಾಗಬೇಕಪ್ಪ ಅಂದ್ರೆ ಒಂದು ಅರ್ಜಿ ಹಾಕಿಬಿಡ್ರಿ. ಬೇಗ ಡಿಸೈಡ್ ಮಾಡಿ ಅರ್ಜಿ ಒಂದು ಜಿಲ್ಲೆಗೆ ಅಪ್ಲೈ ಮಾಡಿ. ಅದರ ಶುಲ್ಕವನ್ನು ಪಾವತಿಸೋದು ಏನಾಗ್ತದೆ 4/7/2026 ಕೊನೆಯ ದಿನಾಂಕ ಆಗಿರ್ತದೆ. ನೋಡಿ, ಜನರಲ್ದವರಿಗೆ 750 ರೂಪಾಯಿ, ಕಾಸ್ಟ್ದವರಿಗೆ 500 ರೂಪಾಯಿ ಫೀಸ್ ಅದ. ಇದು ಕಟ್ಟಕ್ಕೆ ಸಾಧ್ಯ ಆಗಿರಬೇಕು. ಒಂದು ವೇಳೆ ನೀವು ಅರ್ಜಿ ಸಲ್ಲಿಸಿ ಏನಾದರೂ ಪಾವತಿಯನ್ನು ಏನಾದರೂ ಕಟ್ಟಿತ್ತು, ಅರ್ಜಿ ಶುಲ್ಕವನ್ನು ನೀವೇನಾದರೂ ಪಾವತಿಸಿಲ್ಲ ಅಂದ್ರೆ ನಿಮ್ಮ ಅರ್ಜಿ ಪರಿಗಣನೆಗೆ ಬರೋದಿಲ್ಲ. ಹಾಗಾಗಿ ಕಡ್ಡಾಯವಾಗಿ ನೀವು ಪಾವತಿ ಶುಲ್ಕ ಅಥವಾ ಈ ಅರ್ಜಿ ಶುಲ್ಕವನ್ನು ನೀವು ಕಟ್ಟಲೇಬೇಕಾಗ್ತದೆ. ಇದು ನೀವು ಗೊಂದಲಕ್ಕೆ ಒಳಗಾಗಕ್ಕೆ ಹೋಗಬೇಡ್ರಿ. ಮತ್ತು ಅರ್ಜಿ ಹಾಕುವಾಗ ನೀವೇನಾಗಬೇಕಪ್ಪ ಅಂದ್ರೆ ಬಹಳ ಅಡೋಡಿ ಮಾಡಬೇಡಿ. ಕಡ್ಡಾಯವಾಗಿ ನೀವು ನಿಮ್ಮೆಲ್ಲ ದಾಖಲಾತಿಗಳನ್ನು ಮೊದಲು ನೀವು ಪರಿಶೀಲಿಸಿ ಒಂದು ಇಂಟರ್ನೆಟ್ ಸೆಂಟ್ರಿಗೆ ಹೋಗಿ ನೀವೇನು ಮಾಡ್ಬೇಕಪ್ಪ ಅಂದ್ರೆ ಅರ್ಜಿ ಹಾಕಿ. ಮತ್ತು ಅವ್ರ ಮೇಲೆ ನೀವು ಏನಾದರೂ ಕೆಲವ್ರು ಏನು ಮಾಡ್ತಾರಪ್ಪ ಅಂದ್ರೆ ಎಲ್ಲ ದಾಖಲಾತಿಗಳು ಹೋಗಿ ಕಂಪ್ಯೂಟರ್ ಸೆಂಟರ್ದವ್ರಿಗೆ ಕೊಟ್ಟು ಬಂದುಬಿಡ್ತಾರೆ, ಸರ್ ಅರ್ಜಿ ಹಾಕಿರತ್ತೆ. ದಯವಿಟ್ಟು ಆ ತಪ್ಪುಗಳನ್ನು ಮಾಡೋಕ್ಕೆ ಹೋಗಬೇಡಿ. ಯಾಕಪ್ಪ ಅಂದರೆ ಅವರು ನಿಮ್ಮ ಜೀವನದ ಬಗ್ಗೆ ಅವರಿಗೆ ಇದು ಇರೋದಿಲ್ಲ. ಹಾಗಾಗಿ ನೀವು ಕಡ್ಡಾಯವಾಗಿ ಮುಂದೆ ಕೂತು ನೀವು ಅರ್ಜಿ ಹಾಕಿಸಿರಿ. ನಿಮ್ಮ ಡೇಟ್ ಆಫ್ ಬರ್ತ್ ನೋಡ್ಕೊಳ್ಳಿ. ಮತ್ತು ನಿಮ್ದು ಏನಪ್ಪ ಅಂದ್ರೆ ಶಾಲಾ ದಾಖಲಾತಿಗಳು ಏನು ಇನ್ಫಾರ್ಮೇಷನ್ ತುಂಬ್ತಿರಲ್ಲ ಕರೆಕ್ಟ್ ಸರಿಯಾಗಿದೆಯಲ್ಲ, ನಾವು ಯಾವ ಜಿಲ್ಲೆಗೆ ಅಪ್ಲೈ ಮಾಡಕತ್ತೀನಿ, ಎಷ್ಟು ಪೋಸ್ಟ್ ಅದಾವ, ಆ ಪೋಸ್ಟಲ್ಲಿ ನಮ್ಮ ಕಾಸ್ಟಿಗೆ ಎಷ್ಟು ಸಿಗ್ತದವ ಅದು ವಿಚಾರ ಮಾಡಿ. ಸುಮ್ಮನೆ ಹೈಯೆಸ್ಟ್ ಪೋಸ್ಟ್ ಅದಾವ ಅಲ್ಲಿ ನಮ್ಮ ಕಾಸ್ಟಿಗೆ ಪೋಸ್ಟೇ ಇಲ್ಲ ಅಂದ್ರೆ ಅದನ್ನು ನಮ್ಮ ಕಾಸ್ಟಿಗೆ ಎಷ್ಟು ಅಪ್ಲೈ ಆಗ್ತವೆ, ಕನ್ನಡ ಮಾಧ್ಯಮಕ್ಕೆ ಎಷ್ಟು ಪೋಸ್ಟಲ್ಲಿ ಮೀಸಲಾತಿ ಅದ, ಗ್ರಾಮೀಣ ಮಾಧ್ಯಮಕ್ಕೆ ಎಷ್ಟು ಮೀಸಲಾತಿ ಅದ, ನಾವು ಪಡೆಯುವಂಥ ಕೋಟಾದಡಿ ಎಷ್ಟು ಮೀಸಲಾತಿ ಅದ ಅಂತ ನೀವು ಚೆಕ್ ಮಾಡಿಕೊಂಡು ವಿಚಾರ ಮಾಡಿ ಅಡೋಡಿ ಮಾಡಲಾರ್ದೆ ನೀವೇನು ಆರಾಮಾಗಿ ಅರ್ಜಿ ಸಲ್ಲಿಸಿದ್ರೆ ನೀವು ಪರೀಕ್ಷೆ ಬರೋದು ಪಾಸ್ ಆಗೋದು ಎಷ್ಟು ಮುಖ್ಯನೋ ಅರ್ಜಿ ಸಲ್ಲಿಸುವುದು ಅಷ್ಟೇ ಮುಖ್ಯ ಅದ ಸ್ನೇಹಿತರೆ. ಹಾಗಾಗಿ ಅರ್ಜಿ ಸಲ್ಲಿಸುವಾಗ ಬಹಳ ಜಾಗರೂಕತೆಯಿಂದ ನೀವು ಅರ್ಜಿ ಸಲ್ಲಿಸಿ. ನೋಡಿ, ಮುಂದೆ ಹೋಗೋಣ. ಮತ್ತೆ ಈ ವರ್ಷ ಒಂದು ಸ್ವಲ್ಪ ಚೇಂಜಸ್ ಮಾಡಿದ್ದಾನೆ. ಇಲ್ಲಿವರೆಗೂ ನಾಗರಿಕ ಪೊಲೀಸ್ ಅಥವಾ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ
ವಯೋಮಿತಿ 19 ವರ್ಷ ಇತ್ತು. ಈ ನೇಮಕಾತಿ 18 ವರ್ಷ ನೋಡಿ, 18 ವರ್ಷ, ಕನಿಷ್ಠ 18 ವರ್ಷ ಮುಕ್ತಾಯವಾದರೆ ನೀವು ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ನೀವು ಅರ್ಜಿ ಸಲ್ಲಿಸಬಹುದು. ಸರ್, ಕನಿಷ್ಠ 18 ಅಂದರೆ ಗರಿಷ್ಠ ಎಲ್ಲಿವರೆಗೆ ಅಂದ್ರೆ ಜನರಲ್ದವರು 33 ವರ್ಷದವರಿಗೆ ನೀವು ಅರ್ಜಿ ಸಲ್ಲಿಸಬಹುದು. ಮತ್ತು SC ST 35 ಮತ್ತು ಫಾರೆಸ್ಟ್ ಅಥವಾ ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸಿಸುವಂಥ ಒಂದು ಬುಡಕಟ್ಟು ಟ್ರೈಬಲ್ಸ್ಗಳೆಲ್ಲ 38 ವರ್ಷ ವಯೋಮಿತಿಯನ್ನು ಸಡಿಲಿಕೆ ಮಾಡಿದ್ದಾರೆ. ದಯವಿಟ್ಟು ನೀವು ವಯೋಮಿತಿ ಸಡಿಲಿಕೆ ಮಾಡಿದಾರಂತೆ ನೀವು ಹೊಸ ವಿದ್ಯಾರ್ಥಿಗಳು ಇರ್ತಾರಲ್ಲ, ಹಲವಾರು ಜನ ಬಂದುಬಿಡ್ತಾರೆ, ಕಾಂಪಿಟೇಷನ್ ಭಾಳ ಆಗ್ತದೆ. ಹಾಗಾಗಿ ನಾವು ಈ ಇರೋ ಪೋಸ್ಟಲ್ಲಿ ನಾವು ಸೆಲೆಕ್ಷನ್ ಆಗ್ತೇವಿಲ್ಲ ಅಂತ ನೀವು ಗೊಂದಲಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ. ದಯವಿಟ್ಟು ನೀವು ಏನು ಇಲ್ಲಿವರೆಗೂ ಓದಿದಿರಲ್ಲ ಅದನ್ನು ರಿವಿಷನ್ ಮಾಡಿ ನೀವು ಓದಿರಿ. ಕಡ್ಡಾಯ ನಿಮಗೂ ಬೇಕಾಗಿರೋದು ಒಂದು ಹುದ್ದೆ. ಹಾಗಾಗಿ ದಯವಿಟ್ಟು ಗೊಂದಲಕ್ಕೆ ಒಳಗಾಲಕ್ಕೆ ಹೋಗಬೇಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ವಿದ್ಯಾರ್ಹತೆ ನೋಡಿ, ಈ ವಿದ್ಯಾರ್ಹತೆ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಅಂತ ಕೊಟ್ಟಿದ್ದಾನೆ. ಈ ನೋಟಿಫಿಕೇಶನ್ ಒಳಗೆ ಏನು ಕೊಟ್ಟಾನಪ್ಪ ಅಂದ್ರೆ PUC ಅಂದ್ರೆ 12ನೇ ತರಗತಿ ಮುಕ್ತಾಯವಾದ್ರೆ ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬಹುದು ಅಂತ ಕೊಟ್ಟಾನ. ಅದರ ನಂತರ ತತ್ಸಮಾನ ಅರ್ಹತೆ ಅಂತ ಕೊಟ್ಟಾನ. ಅಂದರೆ ಇಲ್ಲಿ ITIದವರು ಮತ್ತು JODCದವರು ಮತ್ತು ಡಿಪ್ಲೊಮಾ 3 ವರ್ಷ ಡಿಪ್ಲೊಮಾವನ್ನು ಮುಕ್ತಾಯ ಮಾಡಿದವರು ಸಹ ನೀವು ಅರ್ಜಿ ಸಲ್ಲಿಸಕ್ಕೆ ಅರ್ಹರಾಗಿರ್ತೀರಿ. ಆದರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ KPSC ಡಿಪಾರ್ಟ್ಮೆಂಟ್ ನಡೆಸುವಂಥ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ನೀವು ಪಾಸ್ ಆದ್ರೆ ಮಾತ್ರ ನೀವು ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಕ್ಕೆ ಸಾಧ್ಯ ಆಗ್ತದೆ. ಇಷ್ಟು ನಾವು ಅರ್ಜಿ ಸಲ್ಲಿಸುವ ವಿಧಾನಗಳು ನೋಡಿದೇವಿ. ಮತ್ತು ನಾವು ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕು ಅಥವಾ ನಾವು ಹೇಗೆ ಅರ್ಜಿ ಸಲ್ಲಿಸಬೇಕು ಮತ್ತು ಬೇಕಾಗುವಂಥ ದಾಖಲಾತಿಗಳನ್ನು ನಾವು ತಿಳಿದುಕೊಂಡೇವೆ. ಸ್ನೇಹಿತರೆ, ನಿಮಗೇನಾದರೂ ಅರ್ಜಿ ಸಲ್ಲಿಸೋಕೆ ಏನಾದರೂ ಗೊಂದಲಗಳಾದ್ರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ನಂಬರ್ ಇದೆ ಮತ್ತು ವಾಟ್ಸಪ್ ಗ್ರೂಪ್ ಇದೆ, ಅದಕ್ಕೆ ಜಾಯಿನ್ ಆಗಿ ನಿಮ್ಗೇನಾದರೂ ಗೊಂದಲಗಳಿದ್ರೆ ನಮ್ಮನ್ನು ಕೇಳಿ ನಾವು ಪರಿಹರಿಸಕ್ಕೆ ಅಥವಾ ನಮ್ಮಲ್ಲಿರುವಂಥ ಒಂದು ಜ್ಞಾನವನ್ನು ನಾವು ಹಂಚ್ಕೊಳ್ಳೋಕೆ ರೆಡಿ ಇದ್ದೇವೆ. ಹಾಗಾಗಿ ದಯವಿಟ್ಟು ಅರ್ಜಿ ಹಾಕುವ ಸಮಯದಲ್ಲಿ ತಪ್ಪು ಮಾಡಿ ಮುಂದೆ ಕೊರಗುವ ಬದಲು ಅರ್ಜಿ ಹಾಕುವಕ್ಕಿಂತ ಮೊದಲೇ ನಾವು ಮಾಹಿತಿ ಗೊತ್ತಿದ್ರೆ ಓಕೆ. ಆಲ್ರೆಡಿ ಹಳೆಯವರಿದ್ರೆ ಅಥವಾ ಹಳೆಯ ವಿದ್ಯಾರ್ಥಿಗಳಿದ್ರೆ ಅವರು ಅರ್ಜಿ ಸಲ್ಲಿಸಿರ್ತೀರಿ, ಅವ್ರಿಗೆ ಮಾಹಿತಿ ಇರ್ತದೆ. ಆದರೆ ಹೊಸ ವಿದ್ಯಾರ್ಥಿಗಳು, ಈಗ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲ ಇದ್ರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ. ನಾವು ನಿಮಗೆ ಕಡ್ಡಾಯವಾಗಿ ನಾವೇನು ಸಹಾಯ ಮಾಡ್ತೇವೆ, ನಿಮಗೆ ಇನ್ಫಾರ್ಮೇಷನ್ ಕೊಡ್ತೇವೆ. ಇಲ್ಲಿವರೆಗೆ ಒಂದು ತರಗತಿ ವೀಕ್ಷಿಸಿದ ಎಲ್ಲ ವಿದ್ಯಾರ್ಥಿ ಬಳಗಕ್ಕೆ ತುಂಬ ಹೃದಯದ ಒಂದು ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.